ಬಿಜೆಪಿಯ ಥಿಂಕ್ ಟ್ಯಾಂಕ್ ಬಹುತೇಕ ಇರೋದೇ RSS ನಲ್ಲಿ. ಸೊ ನೀವು ಇಡೀ ಐಡಿಯಾಲಜಿ ಬಿಜೆಪಿಯವ್ರು ನಥಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್ ನಾವು. ಮೊನ್ನೆ ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ, ನಾಚಿಕೆರಿ. ಈ ದೇಶದಲ್ಲಿ ನಾಚಿಕೆ ಮಾನ ಮರ್ಯಾದಿದ್ರೆ ಬಿಜೆಪಿ ಯುವಕರಲ್ಲಿ, ಬಿಜೆಪಿಯ ಸೆನ್ಸಿಟಿವ್ ಬುದ್ಧಿವಂತರು ರಾಜಕಾರಣದಲ್ಲಿ ಮನವಿ ಮಾಡ್ಕೊಳ್ತೀನಿ. ನೀವು ಅಗಲಗಲ ಕಾಂಗ್ರೆಸ್ ತಾಲಿಬಾನ್ ಅಂತಿದ್ರಿ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಈ ದೇಶಕ್ಕೆ ಬರ್ತಾನೆ, ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತೇಳಿ. ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು, ಫಸ್ಟ್ ಅವ್ನು ಬರಲೇಬಾರ್ದು. ಅವ್ನು ಬಂದಿದ್ದಾನೆ. ಇವತ್ತು ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ, ತಾಲಿಬಾನ್ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ. ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಗ್ಗೆ ಇದ್ರೆ ಮಾತನಾಡ್ತಿದ್ರು, ಇವತ್ತು ತಾಲಿಬಾನಿಗೆ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟ್ರಿಗೆ ಕರೆಸಿ, ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳ್ತಾನಲ್ಲ. ನಾಚಿಕೆ ಮಾನ ಮರ್ಯಾದಿದೇನ್ರಿ? ದಿನಾ ಬೆಳಗ್ಗಿದ್ರೆ ದುರ್ಗಾ ಪೂಜೆ, ಆ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಾರಲ್ಲ. ಮತ್ತೆ ಈಗೆಲ್ಲ ನಿಮ್ ಗಂಡಸ್ತಾನ ಎಲ್ಲ ಬಿಜೆಪಿ ಅವ್ರು ಬಹಳ ದೊಡ್ಡದು ಕುಂಕುಮ ಹಾಕೊಂಡು ಬಹಳ ಭಾಷಣ ಮಾಡ್ತಿದ್ರಲ್ಲ. ನಿಮ್ಗೆ ನಾಚಿಕೆ ಆಗೋದಲ್ಲ ನಿಮಗೆ? ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನಲ್ಲ ಅವನು. ಹೂ ಇಸ್ ಹಿ? ಫಸ್ಟ್ ಆಫ್ ಆಲ್, ವೈ ಡು ಯು ಅಗ್ರಿ ಟು ಸಚ್ ಥಿಂಗ್ಸ್? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ RSS ವಿರುದ್ಧ ಮಾತಾಡಲ್ವಾ? ಹಿಂದೂ ಸಂಘಟನೆಗಳು, ಹಿಂದೂ ಸನಾತನ ಧರ್ಮಗಳು ಯಾರು ಮಾತನಾಡೋದಿಲ್ಲ? ನಮ್ಮ ಅಕ್ಕ ತಂಗಿರ್ತಾನೆ ಬೇಡ ಅಂತ ಹೇಳಿರ್ದವನು. ಯಾರು ಬೇಡ ಅಂತ ಹೇಳಿರ್ದವನು? ಅದಕ್ಕಿಂತ ಖೇಡ ಅಂತಂದ್ರೆ ಮೊನ್ನೆ CJI ಚಪ್ಪಲಿ ಹೊಡೆದ್ರಲ್ರಿ. ಯಾರು ಜ್ಯೋತಿಬಾ ಫುಲೆ ಅವರಿಗೆ ಚಪ್ಪಲಿಲ್ಲ ಹೊಡೆದ್ರು, ಅದೇ ಜನ ಇವತ್ತು ಸಗಣಿಲ್ಲ ಯಾರು ಜ್ಯೋತಿಬಾ ಫುಲೆ ಹೊಡೆದ್ರು, ಅದೇ ಜನ ಇವತ್ತು ಚಪ್ಪಲಿಲ್ಲ CJI ಹೊಡೆದಿದ್ದಾರೆ. ಆಗ್ಲಿ ಸಮರ್ಪಕವಾದ ಚರ್ಚೆ ಆಗ್ಬೇಕಲ್ಲ. ಇದೆಲ್ಲ ಒಂದು ಜಾಗದ ಚರ್ಚೆ, ತರ್ಕಕ್ಕೆ ಹೋಗ್ಬೇಕದು, ಮುಗಿಬೇಕು, ಆಗ್ಲಿ ಚರ್ಚೆ ಆಗ್ಲಿ. ಬಟ್ ಸರ್, ಇದು ಡಿಸ್ಕಷನ್ ಅಂತ ನಿಲ್ಲುತ್ತಾ? ಅದು ಕಟ್ಟುನಿಟ್ಟಿನ ಕ್ರಮ ಕಾಂಗ್ರೆಸ್ ಇರುವಂತ ಸಂದರ್ಭದಲ್ಲಾದ್ರೂ ಆಗುತ್ತಾ? ಖಂಡಿತವಾಗಿ ಮಾಡ್ತೀವ್ರಿ. ಯಾಕಂತಂದ್ರೆ ಡೆಫಿನೆಟ್ಲಿ ದೇರ್ ಟುಡೇ ಮಿಸ್ಯೂಸಿಂಗ್ ಆಫ್ ಪವರ್ ಇದೆ. ಈಗ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಬಿಜೆಪಿ ಯುವಕರಲ್ಲಿ ಅರ್ಥ ಆಗ್ಬೇಕು ಇದು ಯಾವ ರೀತಿ ನಡೀತಿದೆ. ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರಿಗೆ RSS ನ ಒಳ ಸಂಚು ಗೊತ್ತಾಗೋದಿಲ್ಲ. ಯಾಕೆ ಹೇಳ್ತಿದೆ ಅಂದ್ರೆ, ಇವತ್ತು ಕಳೆದ 10 ವರ್ಷದಿಂದ 12,000 ಶಾಲೆಗಳು ಜಾಸ್ತಿ ಆಗಿದಾವೆ RSS ನವ್ರದ್ದು. ದೇಶದಲ್ಲಿ 1 ಲಕ್ಷ ಶಾಲೆಗಳು ಮುಚ್ಚಿದಾವೆ. ದೇಶದಲ್ಲಿ 1 ಲಕ್ಷ ಹೆಚ್ಚು ಕಮ್ಮಿ ಗೌರ್ಮೆಂಟ್ ಶಾಲೆಗಳು ಮುಚ್ತಾ ಇದಾರೆ. ಈ ಕಡೆ RSS ಶಾಲೆ 12,000 ಶಾಲೆಗಳು ಜಾಸ್ತಿ ಆಗ್ತದೆ. ಏನ್ ಕಲಿಸ್ತಾರೆ ನಾ ಶಾಲೆಗಳಲ್ಲಿ? ಏನ್ ಕಲಿಸ್ತಾ ಇದಾರೆ? ಅದಕ್ಕೆ ನಮಗೆ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ. ಅಶೋಕ್, ವಿಜಯೇಂದ್ರ, CT ರವಿ ಇವರೆಲ್ಲ ಮೊದಲು ನಮ್ಮನ್ನು ಮುಟ್ಟಿ ಇಂದಿರಾ ಗಾಂಧಿ ಮತ್ತೆ ರಾಜೀವ್ ಗಾಂಧಿ ಅವರ ಹತ್ರನೇ ನಿಷೇಧ ಮಾಡಕ್ ಆಗ್ಲಿಲ್ಲ. ಆ ತಾಕತ್ ನಿಮ್ಗಿದೆಯಾ ಅಂತ ಏನ್ ತಾಕತ್ ನಿಷೇಧ ಮಾಡೋದು? ಯಾರನ್ನ ನೆಹರು ಇಂದಿರಾ ಗಾಂಧಿ ಅವತ್ತೇ ಆಗ್ಲಿಲ್ಲ, ಜನನೇ ಮಾಡ್ತಾರ್ರಿ. ಸ್ವಲ್ಪ ತಡ್ಕೊಳ್ರಿ. ಅದೇ ಇಂಥವೇ ಡೈಲಾಗ್, ಮುಟ್ಟು ನೋಡ್ರಿ, ಮಾಡಿ ನೋಡ್ರಿ, ತಾಕತ್ತಿದ್ರೆ, ದಮ್ಮಿದ್ರೆ, ಬರೀ ಇವೇ ಅಲ್ಲ. ನಿಮ್ RSS ನವರಿಗೆ ಮರಿ ಮಾಡ್ಕೊಳ್ತೀವಿ. ಬಹಳ ಹಿಂದೂ ಪ್ರಚಾರ ಮಾಡ್ತಿರಲ್ಲ, ಒಳ ಜಾತಿಗಳು ಅಂತರ್ಜಾತಿಗಳ ಕೊಡತೊಡನ್ ಮಾಡ್ರಿ. ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಹಿಂದೂಗಳು ಯಾರಿದಾರೆ ಅವ್ರಿಗೆ ಗುಡಿಗಳು, ಗುಂಡಾರುಗಳು, ಮಠಗಳು ಬಿಟ್ಕೊಡ್ರಿ. ಯಾಕೆ ಕೊಡಬಾರ್ದು? ಹಿಂದೂಗಳಲ್ಲ ನಾವಲ್ಲ? ಕೊಡತೊಣದ ವ್ಯವಹಾರ ಚಾಲು ಮಾಡೋಣಲ್ಲ, ಅದನ್ನ ಮಾಡ್ರಿ. ನಿಮಗ್ ತಾಕತ್ತಿದ್ರೆ, ನಿಮಗ್ ದಮ್ಮಿದ್ರೆ, ನೀವೇನು ಬಹಳ ಹಿಂದೂ ವಾದಿಗಳಂತ ನೀವೇ ಮಾತನಾಡ್ತೀರಿ. ಸಣ್ಣ ಸಣ್ಣ ಹಿಂದೂ ಸಮಾಜಗಳಿಗೆ ಮೇಲೆ ಎತ್ತರಿ ಅಲ್ಲ. ಮೇಲೆ ಹೆಂಗ್ ಎತ್ತದು? ಕುಂಕುಮ ಹಚ್ಚೋದು, ಗಲಾಟೆ ಮಾಡಿಸೋದಾ? ಕುಂಕುಮ ಹಚ್ಚಿ ಗಲಾಟೆ ಮಾಡಿಸ್ಬಿಟ್ರೆ ಹಿಂದೂಗಳಿಗೆ ಮೇಲೆ ಎದ್ದಂಗ ಮಾಡ್ರಿ. ಅಂತರ್ ವಿವಾಹಗಳನ್ನ ಮಾಡ್ರಿ, ಒಳ ಜಾತಿ ವಿವಾಹಗಳನ್ನ ವಿವಾಹ ಮಾಡ್ರಿ. ಬಡವರಿಗೆ ಸಾಕಷ್ಟು ಗುಡಿಗಳು, ಪಾಪ ಸಣ್ಣ ಸಣ್ಣ ಸಮಾಜಗಳು, ಗುಡಿಗಳಿಗೆ, ಗುಂಡಾರುಗಳಿಗೆ ಅವ್ರಿಗೆ ಬಿಟ್ಟುಕೊಡ್ರಿ. ಅವ್ರು ನಡೆಸಲಿ, ಯಾಕೆ ನಡೆಸಬಾರ್ದು? ಇಂಥವಕ್ಕೆ ಯಾವ ವಿಚಾರ ಇಲ್ಲ. ಅವ್ರು ಇರ್ತಕ್ಕಂಥದ್ದು ಐಡಿಯಾಲಜಿ ವಿಚಾರ ಬಿಟ್ರೆ ಹಿಂದೂಗಳಿಗೆ ಯಾವ್ದು ಅನುಕೂಲ, ಯಾವ್ದು ₹1 ಅನುಕೂಲ ಆಗೋದಲ್ಲ ಅವ್ರಿಗೆ. ಅವ್ರಿಗೆ ಗೊತ್ತಾಗತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಸ್ವಲ್ಪ ಕಾದ್ ನೋಡ್ಬೇಕಷ್ಟೇ. ಸರ್, ಆಮೇಲೆ ಈ ಒಂದು ಶಾಖೆಗಳಿಗೆ ಇವ್ರು ಮಾಡ್ಬೇಕಾದ್ರೆ ಪೊಲೀಸ್ ಅನುಮತಿನೂ ಕೂಡ ಇರೋದಿಲ್ಲ ಅನ್ನೋ ಒಂದು ವಿಚಾರ ಕೂಡ ಇದಕ್ಕೆ ಕ್ಲೂಲೆಸ್ ಇದೀವಿ ನಾವು ಕೂಡ. ನಾನು ಅದೇ ಕೇಳ್ತಿರೋದು, ಯಾರು ಬಹಳ ಮಾತನಾಡ್ತಾರೆ ಇದು ರಿಜಿಸ್ಟರ್ಡ್ ಇಲ್ಲ, ಈ ಬಾಡಿ ರಿಜಿಸ್ಟರ್ಡ್ ಇಲ್ಲ ಅಂತ ಒಂದು ಕೇಳಿ. ಎರಡನೇ ಪ್ರಶ್ನೆ, 55 ವರ್ಷ ನೀವ್ ಯಾಕೆ ಫ್ಲಾಗ್ ಆರಿಸಲಿಲ್ಲ? ಏನು ನೀವು ಭಾರತ ದೇಶದ ಫ್ಲಾಗ್ಗೆ ಒಪ್ಪರಲ್ಲ, ನೀವು ನಿಮ್ಮ ಐಡಿಯಾಲಜಿನೇ ಒಪ್ಪಲ್ಲ ಈ ದೇಶದ ಫ್ಲಾಗಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲ, ಬಸವಣ್ಣರನ್ನ ಒಪ್ಪಲ್ಲ ನೀವು, ಜೈನರನ್ನು ಒಪ್ಪಲ್ಲ ನೀವು, ಸಿಖ್ನು ಒಪ್ಪಲ್ಲ ನೀವು, ಮುಸ್ಲಿಮಾರನ್ನು ಒಪ್ಪಲ್ಲ. ಬರೇ ಮುಸ್ಲಿಮ್ಸ್ಗಷ್ಟೇ ಅಂತಲ್ಲ, ಇವ್ರು ಯಾರನ್ನ ಒಪ್ಪಲ್ಲ. ಇವರು ಜೈನರನ್ನ ಒಪ್ತಾರ? ಇವರು ಜೈನ್ ಧರ್ಮನ ಒಪ್ತಾರಾ? ಸಿಖ್ ಧರ್ಮನ ಒಪ್ತಾರಾ? ಯಾರನ್ನ ಒಪ್ತಾರೆ ಇವರು? ಸರ್, ಇವೊಂದು ಯಾಕೆ RSS ಅಷ್ಟು ಡೀಪ್ ಆಗಿ ಹೋಗ್ತಾ ಇದೆ ಸರ್ ಅಂದ್ರೆ, ಅದರ ರೂಟ್ ಅನ್ನ ಅವರು ಎಲ್ಲೂ ವೀಕ್ ಮಾಡ್ಕೊಂಡಿಲ್ಲ. ಹೆಂಗ್ ಸಾಧ್ಯ ಆಗ್ತಿದೆ? ದುಡ್ಡಿದೆ ಅಲ್ರಿ, ಮೇಲೆ ಕೇಂದ್ರ ಸರ್ಕಾರ ಇದೆ, ದುಡ್ಡಿದೆ. ಮೇನ್ ಅದೇ ಅಲ್ಲ. ನಾಳೆ ಒಂದ್ಸಲಿ ಕೇಂದ್ರ ಸರ್ಕಾರ ಹೋಗ್ಲಿ, ಕೇಂದ್ರ ಸರ್ಕಾರ ಅಧಿಕಾರದ ಹೊರ ಹೋದ್ಮೇಲೆ ಪಿಕ್ಚರ್ ಹೆಂಗ್ ಚೇಂಜ್ ಆಗತ್ತೆ ನೀವು ನೋಡ್ರಿ. ಅದೇನು ಬಹಳ ದೂರ ಇಲ್ಲ. ಅದು ಅಬ್ದಿಲ್ಲಿ ದೂರನೇ ಒಂದು ಪಿಕ್ಚರ್ ಇತ್ತು ಹಳೇದು, ರಾಜ್ ಕಪೂರ್ದು. ಇದೇನು ಬಹಳ ದೂರ ಇಲ್ಲ. ಅವರು ಗೆಲ್ತಕ್ಕಂಥದ್ದು ಮೋಸ ಮಾಡಿ ಗೆಲ್ತಾ ಇದಾರೆ, ಅವ್ರಿಗೆ ಗುರ್ತಾಗಿದೆ.
ಇನ್ನು ಸ್ವಲ್ಪ ದಿವಸ ಕಾದ್ ನೋಡಿ, ಇನ್ನು ಬಹಳ ವರ್ಷ ಇಲ್ಲಲ್ಲ, ನೀವು ಇರ್ತೀರಿ ನಾವಿರ್ತೀವಿ. ಸ್ವಲ್ಪ ಕೇಂದ್ರ ಸರ್ಕಾರ ಚೇಂಜ್ ಆದ್ಮೇಲೆ ಇವ್ರೇನ್ ದಾಟಿಗಳು ಎಲ್ಲರೂ ಭಾಷಣ ಮಾಡ್ತಿದಾರಲ್ಲ, ಇವ್ರ ದಾಟಿಗಳು ನೋಡ್ರಿ ಹೆಂಗ್ ಚೇಂಜ್ ಆಗ್ತವೆ. ಇವ್ರ ದಾಟಿಗಳು ನೋಡ್ರಿ ಹೆಂಗ್ ಚೇಂಜ್ ಆಗ್ತವೆ. ಇದಕ್ಕೆ ದೇರ್ ಇಸ್ ನಥಿಂಗ್ ಟು ಡೂ ವಿತ್ ಮುಸ್ಲಿಂ ಅಂತಕ್ಕಂಥದ್ದು ಒಂದು ಸುಮ್ಮನೆ ಒಂದು ಪಿಕಲ್, ಹಿಡನ್ ಅಜೆಂಡಾ ಇರ್ತಕ್ಕಂಥದ್ದು. ಅವರಿಗೆ ಹಿಂದುತ್ವ ಅಂತಕ್ಕಂಥದ್ದು ಎಲ್ಲಾ ಹಿಂದೂಗಳು ಒಂದಂತ ಅವ್ರ ತಲೆಗೆ ಒಪ್ಕೊಂಡಿಲ್ಲ, ಅವ್ರು ಒಪ್ಪೋದು ಇಲ್ಲ.